ಅದರ ಸಲೈವಾದಿಂದ ಒಂದು ಎಕ್ಸ್ಪೆನ್ಸಿವ್ ಸೀರಮ್ನ ಮಾಡ್ತಾ ಇದ್ದಾರೆ. ಅದು ಒಂದು ಆ್ಯಂಪ್ಯೂಲ್, ಬರೀ ಒಂದೇ ಒಂದು ಆ್ಯಂಪ್ಯೂಲ್ಗೆ ನಿಮಗೆ 60,000 ಆಗುತ್ತೆ. ಈಗ ಇತ್ತೀಚೆಗೆ ಏನು ಗೊತ್ತಾ, 20-30 ಇಯರ್ಸ್ಗೆಲ್ಲ ಇದು ಫೈನ್ ಲೈನ್ಸ್ ಹೆಚ್ಚಾಗ್ತಾ ಇದೆ. ನೀವು ನೋಡಿದಾಗ ನಮ್ಮ ಹಿಂದಿನ ಜನರೇಷನ್ ಅವ್ರ ಸ್ಕಿನ್ ಎಷ್ಟು ಟೈಟ್, ವೈಟ್ ಆ್ಯಂಡ್ ಬ್ರೈಟ್ ಆಗಿರ್ತಿತ್ತು. ಇತ್ತೀಚೆಗೆ ನೋಡಿದಾಗ ಈಗ ಟೈಟ್ ಆಗೋದು ರಾತ್ರಿ ಮಾತ್ರ ರಾತ್ರಿ ಮಾತ್ರ ಟೈಟ್, ವೈಟ್, ಬ್ರೈಟ್ ಆಗುತ್ತೆ. ಸೊ ಬೊಟಾಕ್ಸ್ ಟ್ರೀಟ್ಮೆಂಟ್ ಅಲ್ಲ, ನಮ್ಮ ಮನೆಯಲ್ಲೇ ಸಿಗುವಂಥ ಟ್ರೀಟ್ಮೆಂಟ್ಗಳಲ್ಲಿ ಯಾವ ರೀತಿ ನಾವು ಫೈನ್ ಲೈನ್ಸ್ನ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದೀವಿ. ಯಾರು ಜಾಸ್ತಿ ಸಿಸ್ಟಮ್ ಅಂದರೆ ಕಂಪ್ಯೂಟರ್, ಲ್ಯಾಪ್ಟಾಪ್ ಜಾಸ್ತಿ ಯೂಸ್ ಮಾಡ್ತಿರ್ತಾರಲ್ಲ, ಅವ್ರ ಐಸ್ ಸ್ಟ್ರೆಸ್ ಆಗಿ ಫಸ್ಟ್ ಸ್ಟಾರ್ಟ್ ಆಗೋದೇ ಫೈನ್ ಲೈನ್ಸ್ ಇಲ್ಲಿ. ಸೊ ನಮ್ಮ ಹೆಣ್ಮಕ್ಳಲ್ಲಿ, ಅದರಲ್ಲೂ ಗ್ರಾಮೀಣ ಹೆಣ್ಮಕ್ಳಲ್ಲಿ ನಾವು ಸರ್ವೆ ಮಾಡಿದಾಗ 60-70% ಫೈನ್ ಲೈನ್ಸು ಕಡಿಮೆ ಆಗ್ತಾ ಇದೆ. ಯಾತಕ್ಕೆ ಅಂತಂದರೆ, ಯಾವಾಗಲೂ ಥರನೇ ಈ ಸತಿ ಒಂದು ಶಾಕಿಂಗ್ ನ್ಯೂಸ್ ಜೊತೆಗೆ ಬಂದಿದ್ದೀನಿ. ನಮ್ಮ ಎನ್ಸೈಮ್ಸ್ ಅಲ್ಲಿಂದ ಕೂಡ ಒಳಗಡೆ ಹೋಗಿರುತ್ತೆ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಸೌಂದರ್ಯ ಜ್ಞಾನ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ದೀಪಾ ನಾಗೇಶ್ ಅವರಿಂದ ಏನು ತಿಳ್ಕೊಳ್ಳೋದಕ್ಕಿದ್ದೀವಿ ಅನ್ನೋ ಕುತೂಹಲದೊಂದಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಆಗ್ಲೇ ಹೇಳಿದ್ದೆ ನಿಮ್ದೇ ಕಾರ್ಯಕ್ರಮ, ಸ್ವಾಗತ ಇಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ದಿಸ್. ತುಂಬ ಮಾಹಿತಿಗಳು, ಅರ್ಥಪೂರ್ಣವಾದಂಥ ವಿಚಾರಗಳನ್ನು ನಾವು ನಿಮ್ಮಿಂದ ತಿಳ್ಕೊಳ್ತಾ ಇದ್ದೀವಿ. ಸೊ ಇವತ್ತು ನಾವು ಯಾವ ವಿಚಾರದ ಬಗ್ಗೆ? ಇವತ್ತು ಫೇಸಲ್ಲಿರುವಂಥ ಫೈನ್ ಲೈನ್ಸ್ನ ಹೇಗೆ ರೆಡ್ಯೂಸ್ ಮಾಡ್ಬೋದು, ಆಮೇಲೆ ರಿಂಕಲ್ಸ್ ಬರದೇ ಇರೋ ಹಾಗೆ ಪ್ರಿವೆನ್ಷನ್ ಆ್ಯಂಡ್ ಪ್ರೊಟೆಕ್ಷನ್ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತಿದ್ದೀನಿ. ಆ್ಯಂಡ್ ಮೇಯ್ನ್ಲಿ ಈ ಪ್ರೋಗ್ರಾಮಲ್ಲಿ ಖಂಡಿತವಾಗ್ಲೂ ಬೊಟಾಕ್ಸ್ ಬಗ್ಗೆ ನಾನು ಮಾಡಿಸಿ ಅಂತ ಖಂಡಿತ ಹೇಳ್ತಾ ಇಲ್ಲ. ಯಾಕಂದರೆ ಫೈನ್ ಲೈನ್ಸ್ ಅಂದ ತಕ್ಷಣ ಫಸ್ಟ್ ಬರೋದೇ ಬೊಟಾಕ್ಸ್ ಟ್ರೀಟ್ಮೆಂಟ್. ಸೊ ಬೊಟಾಕ್ಸ್ ಟ್ರೀಟ್ಮೆಂಟ್ ಅಲ್ಲ, ನಮ್ಮ ಮನೆಯಲ್ಲೇ ಸಿಗುವಂಥ ಟ್ರೀಟ್ಮೆಂಟ್ಗಳಲ್ಲಿ ಯಾವ ರೀತಿ ನಾವು ಫೈನ್ ಲೈನ್ಸ್ನ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ಸೊ ಫಸ್ಟು ಫೈನ್ ಲೈನ್ಸ್ ಬರೋದಕ್ಕೆ ರೀಸನ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಫೈನ್ ಲೈನ್ಸ್ ಅಂದರೆ ಮುಂಚೆ ಎಲ್ಲ ವಯಸ್ಸಾದ ತಕ್ಷಣ ಫೈನ್ ಲೈನ್ಸ್ ಬರೋದು, ದಟ್ ವಾಸ್ ಕ್ವೈಟ್ ಕಾಮನ್. ಬಟ್ ಇವಾಗ ಜಾಸ್ತಿ ಫೋರ್ ಹೆಡಲ್ಲಿ ಫೈನ್ ಲೈನ್ಸ್ ಬರುತ್ತೆ, ಲಾಫ್ಟರ್ ಲೈನ್ ಅಂತ ಹೇಳ್ತೀವಿ, ಐಸೈಟ್ ಹತ್ರ ಬರುವಂಥ ಕ್ರೋಫಿಟ್ ಅಂತ ಹೇಳ್ತೀವಿ. ಇದೆಲ್ಲ ಅದನ್ನು ಫೈನ್ ಲೈನ್ಸ್ ಅಂತಾನೆ ಹೇಳ್ತೀವಿ. ಇದು ನಮ್ಮ ಲೈಫ್ ಸ್ಟೈಲಿಂದ ಬರ್ತಾರೆ. ಮತ್ತಲ್ಲಿಗೆ ಬಂದ್ವಿ. ಯಾರು ಜಾಸ್ತಿ ಸಿಸ್ಟಮ್ ಅಂದರೆ ಕಂಪ್ಯೂಟರ್, ಲ್ಯಾಪ್ಟಾಪ್ ಜಾಸ್ತಿ ಯೂಸ್ ಮಾಡ್ತಿರ್ತಾರಲ್ಲ, ಅವ್ರ ಐಸ್ ಸ್ಟ್ರೆಸ್ ಆಗಿ ಫಸ್ಟ್ ಸ್ಟಾರ್ಟ್ ಆಗೋದೇ ಫೈನ್ ಲೈನ್ಸ್ ಇಲ್ಲಿ. ಟೆನ್ಷನ್ ಆದ ತಕ್ಷಣ ಫೋರ್ ಹೆಡ್ಗೆ ಬರುತ್ತೆ. ಜಾಸ್ತಿ ಟೆನ್ಷನ್ ಲೈಫ್ ಸ್ಟೈಲ್ ಹೆಕ್ಟಿಕ್ ಶೆಡ್ಯೂಲ್ ಅಂದ ತಕ್ಷಣ ನೋಡಿ, ಹಿಂಗೆ ಅಂದ ತಕ್ಷಣ ಫೋರ್ ಹೆಡ್ ಹತ್ರ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಡಿಹೈಡ್ರೇಷನ್, ನಾನು ಏನೂ ಟೆನ್ಷನೇ ಮಾಡ್ಕೊಳ್ಳಲ್ಲ. ಲೈಫಲ್ಲಿ ಏನಾಗುತ್ತೆ ಫ್ಲೋ ಅಷ್ಟೇ, ಆರಾಮಾಗಿ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅನ್ನೋ ಫಾರ್ಮುಲಾ ಇಟ್ಕೊಂಡಿದ್ದೀನಿ. ಹೌದು. ಸೊ ಹಾಗಾಗಿ ಅವ್ರು ನನ್ನ ಸುತ್ತಮುತ್ತ ಇರೋರು ಹಾಗೆ ಇರ್ತಾರೆ. ಸೊ ಅಂಥವ್ರದ್ದು ಸವಾಸದಿಂದನೇ ನಾವು ಇನ್ನು ಖುಷಿಯಾಗಿರೋದು. ಆಯ್ತಾ? ಇವಾಗ ಫೈನ್ ಲೈನ್ಸ್ ಅಂದರೆ ಲಾಫ್ಟರ್ ಲೈನ್ ಬರೋದಕ್ಕೆ ಕಾರಣ ಏನು ಅಂದರೆ ಡಿಹೈಡ್ರೇಷನ್ ಆಗೋದ್ರಿಂದ ಫೈನ್ ಲೈನ್ಸ್ ಬರುತ್ತೆ. ಸೊ ಯಾವುದೇ ರೀತಿ ರಿಂಕಲ್ ಬರ್ತದೆ ಅಂದರೆ ರೀಸನ್ ಬೇರೆ ಇರುತ್ತೆ. ಎಲ್ಲದನ್ನೂ ಒಂದೇ ಕಾಮನ್ ಫೈನ್ ಲೈನ್ಸ್ ಅಥವಾ ರಿಂಕಲ್ಸ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಟೆನ್ಷನಿಂದ ಫೋರ್ ಹೆಡ್, ಸ್ಟ್ರೆಸ್ಸಿಂದ ಅಂಡರ್ ಐ ಡಾರ್ಕ್ ಸರ್ಕಲ್ಸ್, ಇಲ್ಲ ಅಂತಂದರೆ ಲಾಫ್ಟರ್ ಲೈನ್ ಅಂದರೆ ಡಿಹೈಡ್ರೇಷನ್ ಆಗ್ತಾ ಇರೋದ್ರಿಂದ ಮುಖ್ಯವಾಗಿ ಮೂರು ಬರುತ್ತೆ. ಆಮೇಲೆ ಏಜ್ ಆಗ್ತಾ ಅದು ಕಾಮನ್ ಬರ್ತಾ ಇರುತ್ತೆ. ಇಲ್ಲಿ ಕೂಡ ಫೈನ್ ಲೈನ್ಸ್ ಕಾಣಿಸ್ತಾ ಇರುತ್ತೆ. ಸೊ ಅದು ಏಜ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಇಂಡಿಕೇಶನ್ ಅಂತ, ಸೂಚನೆಗಳು ಅಂತ. ಆದರೆ ಈಗ ಇತ್ತೀಚೆಗೆ ಏನು ಗೊತ್ತಾ, 20-30 ಇಯರ್ಸ್ಗೆಲ್ಲ ಇದು ಫೈನ್ ಲೈನ್ಸ್ ಹೆಚ್ಚಾಗ್ತಾ ಇದೆ. ನೀವು ನೋಡಿದಾಗ ನಮ್ಮ ಹಿಂದಿನ ಜನರೇಷನ್ ಅವ್ರ ಸ್ಕಿನ್ ಎಷ್ಟು ಟೈಟ್, ವೈಟ್ ಆ್ಯಂಡ್ ಬ್ರೈಟ್ ಆಗಿರ್ತಿತ್ತು. ಇತ್ತೀಚೆಗೆ ನೋಡಿದಾಗ ಈಗ ಟೈಟ್ ಆಗೋದು ರಾತ್ರಿ ಮಾತ್ರ ಟೈಟ್, ವೈಟ್, ಬ್ರೈಟ್ ಆಗುತ್ತೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬ್ರೈಟ್ ಆಗಿ ಕಾಣಿಸ್ಕೊಳ್ತಿರ್ತಾರೆ, ರಾತ್ರಿ ಆದರೆ ಟೈಟ್ ಆಗಿರ್ತಾರೆ. ಅದು ಒನ್ ಆಫ್ ದ ರೀಸನ್ ರಿಂಕಲ್ ಬರೋದಕ್ಕೆ. ಸೊ ಹೌದು, ಆಲ್ಕೋಹಾಲ್ ಕುಡಿಯೋದ್ರಿಂದ ತುಂಬಾ ಫಾಸ್ಟ್ ಆಗಿ ಏಜಿಂಗ್ ಫ್ಯಾಕ್ಟರ್ ಅಂದರೆ ನಮ್ಮ ಬಾಡಿಲಿ ಕೆಲವೊಂದಷ್ಟು ಹಾರ್ಮೋನ್ಸ್ ಅದು ಪ್ರೊಡ್ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿಬಿಡುತ್ತೆ. ಆ ಥರ ಈಸ್ಟ್ರೋಜನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಬಂದಾಗ ರಿಂಕಲ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಈಸ್ಟ್ರೋಜನ್ ಪ್ರೊಡಕ್ಷನನ್ನು ಜಾಸ್ತಿ ಮಾಡೋದು ಯಾವುದು ಫಾರ್ಮುಲಾ ಅಂತ ಹೇಳ್ಕೊಡ್ತಾ ಬರ್ತೀನಿ. ಯಾವಾಗಲೂ ಥರನೇ ಈ ಸತಿ ಒಂದು ಶಾಕಿಂಗ್ ನ್ಯೂಸ್ ಜೊತೆಗೆ ಬಂದಿದ್ದೀನಿ. ಸೊ ನಮ್ಮ ಹೆಣ್ಮಕ್ಳಲ್ಲಿ, ಅದರಲ್ಲೂ ಗ್ರಾಮೀಣ ಹೆಣ್ಮಕ್ಳಲ್ಲಿ ನಾವು ಸರ್ವೆ ಮಾಡಿದಾಗ 60-70% ಫೈನ್ ಲೈನ್ಸು ಕಡಿಮೆ ಆಗ್ತಾ ಇದೆ. ಯಾತಕ್ಕೆ ಅಂತಂದರೆ, ನಮ್ಮ ದೇಸಿ ಹಸು ಯಾರ ಮನೇಲೆಲ್ಲ ಇರುತ್ತೋ ಅವ್ರ ಮನೆಯಲ್ಲಿ ವಯಸ್ಸಾಗಿ ಯಾರೋ ಅಜ್ಜಿ ತಾತಂದ್ರು ಕೂಡ ಫೈನ್ ಲೈನ್ಸ್ ತುಂಬ ಕಡಿಮೆ ಇರುತ್ತೆ. ಯಾಕೆಂದರೆ ಅದರ ಸಲೈವಾದಲ್ಲಿ ನಮ್ಮ ಬಾಡಿಗೆ ಬೇಕಾಗಿರೋದಕ್ಕಿಂತ 10 ಟೈಮ್ಸ್ ಜಾಸ್ತಿ ಈಸ್ಟ್ರೋಜನ್ ಇರುತ್ತೆ. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದರೆ, ಯಾರೆಲ್ಲ ನಮ್ಮ ದೇಸಿ ಹಸುಗಳನ್ನ ಸಾಕಿರ್ತಾರಲ್ಲ, ಅದರಲ್ಲಿ ಗೋಮಯ ಅಂತ ಹೇಳ್ತೀವಿ, ಗೋಮಯ, ಗೋಮೂತ್ರ, ಪಂಚಗವ್ಯಗಳಲ್ಲೇ ಈಸ್ಟ್ರೋಜನ್ ತುಂಬ ಹೇರಳವಾಗಿರುತ್ತೆ. ಹಾಗಾಗಿ ಅವರು ಅನ್ನೋಯಿಂಗ್ಲಿ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ.
ಈಗ ಅಂದರೆ ಹುಲ್ಲು ತಿನ್ನಿಸುವಾಗ ಅದ್ರ ಸಲೈವ ಕೈತಾಗಿರುತ್ತೆ, ನಮ್ಮ ಎನ್ಸೈಮ್ಸ್ ಅದ್ರ ಅಲ್ಲಿಂದ ಕೂಡ ಒಳಗಡೆ ಹೋಗಿರುತ್ತೆ. ಹಾಗಾಗಿ ಅವ್ರಿಗೆ ಈಸ್ಟ್ರೋಜನ್ ಇಮಿಡಿಯೇಟಾಗಿ ರೀಚ್ ಆಗ್ತಾ ಇರುತ್ತೆ. ಹಾಲು ಕರಿಯುವಾಗ ನೊರೆ ಹಾಲು ಏನಿರುತ್ತಲ್ಲ, ಹೈಯೆಸ್ಟ್ ಈಸ್ಟ್ರೋಜನ್ ಇರುತ್ತೆ ಅದರೊಳಗಡೆ, ಆ ನೊರೆಯಲ್ಲಿ. ಸೊ ಅದರಿಂದ ಕೂಡ ಅವ್ರಿಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ. ಇದೆಲ್ಲದನ್ನು ನೋಡಿದಾಗ ಗ್ರಾಮೀಣ ಪ್ರದೇಶಗಳಲ್ಲಿ ಫೈನ್ ಲೈನ್ಸ್ ಬರ್ತಾ ಇರೋದು ತುಂಬ ಕಡಿಮೆ. ನಮ್ಮ ಸಿಟಿಗಳಲ್ಲಿ ಏನಾಗಿದೆ, ಒಂದು ಲೈಫ್ ಆ್ಯಂಡ್ ಲೈಫ್ ಸ್ಟೈಲ್, ಅಗೈನ್ ನಾನು ಹೇಳ್ದ ಹಾಗೆ ಮೆಟಬಾಲಿಸಮ್ ಚೆನ್ನಾಗಿರಲ್ಲ. ನಮ್ಮಲ್ಲಿ ಕಾರ್ ಪಾರ್ಕಿಂಗ್ ಜಾಗಗಳು ಜಾಸ್ತಿ ಆಗ್ತಿದೆ, ಕೌ ಪಾರ್ಕಿಂಗ್ ಜಾಗ ಕರೆಕ್ಟ್ ಆಗಿ ಹೇಳಿದ್ದೀರಾ. ಸೊ ಎಲ್ಲಿ ಕೌ ಪಾರ್ಕಿಂಗ್ ಹೋಯ್ತೋ, ಕಾರ್ ಪಾರ್ಕಿಂಗ್ ಬಂತೋ, ಫೇಸಲ್ಲಿ ಫೈನ್ ಲೈನ್ಸ್ ಜಾಸ್ತಿ ಆಯ್ತು. ಹಾಗಾಗಿ ಅದನ್ನು ನಾವು ಪ್ರತಿನಿತ್ಯ ಮಾಡೋಕ್ಕಾಗಿಲ್ಲ ಅಂದ್ರೂ ಈಗ ಎಷ್ಟೋ ಗೋಶಾಲೆಗಳಿದೆ, ವಾಲಂಟಿಯರ್ ಆಗಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್, ವೀಕೆಂಡ್ಗಳಲ್ಲಿ ನಾವು ಹೋಗಿ ಅಲ್ಲಿ ಜಸ್ಟ್ ಸರ್ವ್ ಮಾಡಿದ್ರೆ ಸಾಕು. ಗೋಮಾತೆ ರಕ್ಷಣೆ ಜೊತೆಗೆ ನಮ್ಮಿಂದ ಒಂದಷ್ಟು ಸೋಷಿಯಲ್ ಸರ್ವಿಸು ಆದಂಗೆ ಆಗುತ್ತೆ, ಅದ್ರ ಕನೆಕ್ಷನ್ ಬೆಳೆಯುತ್ತೆ, ಅದ್ರ ಬಳಕೆನೂ ಬೆಳೆಯುತ್ತೆ. ಹೌದು, ಮತ್ತೆ ಆ ವಾತಾವರಣನೂ ಕೂಡ ಪಾಸಿಟಿವ್ ಆಗಿರುತ್ತೆ. ಮತ್ತೆ ನಾರ್ತ್ ಇಂಡಿಯಾದಲ್ಲಿ ನೋಡಿ, ಅವ್ರಿಗೆಲ್ಲ ಫೈನ್ ಲೈನ್ಸ್ ತುಂಬಾ ಬೇಗ ಬರೋದೇ ಇಲ್ಲ. ಯಾಕೆಂದ್ರೆ ಮೊದಲನೇ ರೊಟ್ಟಿ ನಾವು ಗೋಮಾತೆಗೆ ಕೊಡಬೇಕು ಅಂತ ಅವ್ರು ತಿನ್ಸೋದಕ್ಕೆ ಹೋಗ್ತಾರಲ್ಲ, ಆವಾಗ ಕೈಯಾರ ತಿನ್ನಿಸ್ತಾರೆ. ಆ ತಿನ್ನುವಾಗ ಅದರ ನಾಲಿಗೆ ಅವ್ರ ಕೈಗೆ ಟಚ್ ಆಗಿ ಇಲ್ಲಿಂದ ಸಾಕಷ್ಟು ಎನ್ಸೈಮ್ಸ್ ಫಾಸ್ಟಾಗಿ ನಮಗೆ ಪೆನಿಟ್ರೇಷನ್ ಆಗುತ್ತೆ. ಹಚ್ಚಲೇಬೇಕು ಅಂತೇನಿಲ್ಲ, ಸೀರಿಯಸ್ಲಿ ಆಯ್ತಾ. ತುಂಬಾ ಫಾಸ್ಟ್ ಆಗಿ, ಇಲ್ಲಿ ತುಂಬಾ ದೊಡ್ಡ ದೊಡ್ಡ ಪೋರ್ಸ್ ಇರುತ್ತೆ, ಪೋರ್ಸ್ ಖಂಡಿತವಾಗ್ಲೂ ನಮ್ಮ ಇದರಲ್ಲಿ ಆಯುರ್ವೇದ ಶಾಸ್ತ್ರದಲ್ಲೇ ಇದೆ. ಪಂಚಗವ್ಯ ಟ್ರೀಟ್ಮೆಂಟ್ ಅನ್ನೋದು ತುಂಬಾ ದೊಡ್ಡದು, ಆಯ್ತಾ. ಸೊ ಪಂಚಗವ್ಯಗಳಲ್ಲಿ ಇದು ಸೇರಿರುತ್ತೆ. ಮರಳು ಮಾಡೋದಕ್ಕೆ ಹೊರಡ್ತಿಲ್ಲ ಅನ್ನೋದನ್ನ ನಾನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಖಂಡಿತ ಸನಾತನಿ ಆಗಿ ಮಧ್ಯದಲ್ಲಿ ಜೋಕ್ಗಳನ್ನು ಮಾಡಿದ್ರು ಕೂಡ ಅದರಲ್ಲಿ ಏನೋ ಒಂದು ಅರ್ಥ ಇಟ್ಕೊಂಡೆ ಖಂಡಿತ ನಮ್ಮ ವೀಕ್ಷಕರಿಗೂ ಹೆಲ್ಪ್ ಆಗುತ್ತೆ ಅದು. ಸೊ ಆ ಥರ ನಾವು ಈಗ ಗೋಮಾತೆನ ನಾವು ಅಷ್ಟು ಪೂಜಿಸ್ತಾ ಇದ್ದಿದ್ದೇನಕ್ಕೆ ಅಂದರೆ, ಅಷ್ಟು ಟ್ರೀಟ್ಮೆಂಟ್ ಬರೀ ಇದೊಂದಕ್ಕೆ ಅಲ್ಲ, ಲಕ್ಷಗಟ್ಟಲೆ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಗೋಮಾತೆಯಲ್ಲಿ ಇದ್ದೇ ಇರುತ್ತೆ, ಆಯಿತಾ. ಸೊ ಹಾಗೆ ತಿನ್ನಿಸುವಾಗ ಅದು ನಾಲಿಗೆ ಟಚ್ ಆದರೆ ಸಾಕು, ನಮಗೆ ಅದರಿಂದ ಬಂದಿರುವಂಥ ಎನ್ಸೈಮ್ಸ್ ನಮ್ಮ ಈಸ್ಟ್ರೋಜನ್ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ಹೈ ಮಾಡುತ್ತೆ. ಹಾಗಾಗಿ ಫೈನ್ ಲೈನ್ಸ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ ಅಂದರೆ, ನಾವು ಅದನ್ನು ತಿನ್ಸಿದ ಮೇಲೆ ಫೇಸಿಗೆ ಒಂದ್ಸತಿ ಅಪ್ಲೈ ಮಾಡ್ಕೊಂಡ್ಬಿಟ್ರೆ 100 ಟೈಮ್ಸ್ ನಾವು ಬೊಟಾಕ್ಸ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಂದೇ, ಅಷ್ಟು ಫಾಸ್ಟಾಗಿ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಐ ಹ್ಯಾವ್ ಬೀನ್ ಎಕ್ಸ್ಪೀರಿಯನ್ಸ್ಡ್. ನಾನು ಪ್ರತಿದಿನ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿನೇ ಹೇಳ್ತಾ ಇರೋಂಥದ್ದು. ಮತ್ತು ಗೋಮೂತ್ರ ಅಂತ ಹೇಳ್ತೀವಿ, ಗೋಮೂತ್ರದಲ್ಲಂತೂ ಅದರಲ್ಲಿರೋಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ನಾವು ಹೇಳೋದಕ್ಕೆ ಆಗಲ್ಲ, ಅಷ್ಟೆಲ್ಲ ರಿಸಲ್ಟ್ ಸಿಗುತ್ತೆ. ಸೊ ಒನ್ಸ್ ಅಗೇನ್ ನಾವು ಈಗ ಫೈನ್ ಲೈನ್ಸ್ ಬಗ್ಗೆ ಮಾತಾಡೋದಾದರೆ, ಗೋವಿನಿಂದ ಸಾಕಷ್ಟು ಎನ್ಸೈಮ್ಸ್ನ ತೆಗಿತಾ ಇದ್ದಾರೆ. ಇದು ಹೇಳೋದಕ್ಕೆ ಬೇಜಾರಾಗುತ್ತೆ, ಜರ್ಮನಿಲಿ ಇಂಡಿಯನ್ ಅಂದರೆ ಕೌ ಅಂತ ಹೇಳ್ತೀವಿ, ಅಂದರೆ ನಮ್ಮ ಜೆರ್ಸಿ ಹಸುಗಳು ಬಿಟ್ಟು ನಮ್ಮ ದೇಸಿ ಹಸುಗಳು ಯಾವ್ಯಾವ್ದಿದೋ ಅದು ಹಾಲು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನೆಲ್ಲ ತೊಗೊಂಡು ಹೋಗಿ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ, ಅದರ ಸಲೈವಾದಿಂದ ಒಂದು ಎಕ್ಸ್ಪೆನ್ಸಿವ್ ಸೀರಮ್ನ ಮಾಡ್ತಾ ಇದ್ದಾರೆ. ಅದು ಒಂದು ಆ್ಯಂಪ್ಯೂಲ್, ಬರೀ ಒಂದೇ ಒಂದು ಆ್ಯಂಪ್ಯೂಲ್ಗೆ ನಿಮಗೆ 60,000 ಆಗುತ್ತೆ. 60,000 ರೂಪಾಯಿ ಆಗುತ್ತೆ ಒಂದು ಆ್ಯಂಪ್ಯೂಲ್. ಅಂದರೆ ಅದರಲ್ಲಿ ಇಷ್ಟಿರುತ್ತೆ, ಒಂದು ಅಂದರೆ ಗ್ಲಾಸ್ ಬಾಟಲ್ ಇರುತ್ತೆ, ನಿಮಗೆ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ ಗೊತ್ತು, ಅದು ಕಟ್ ಮಾಡಿ ಕೊಡ್ತಾರಲ್ಲ, ದಟ್ ಇಸ್ ಕಾಲ್ಡ್ 1 ಆ್ಯಂಪ್ಯೂಲ್ ಅಂತ. ಅಂದರೆ 2-3 ml ಇರುತ್ತೆ ಅದರಲ್ಲಿ, ಅಷ್ಟು ಇರಲ್ಲ, ಅದಕ್ಕಿಂತ ಕಡಿಮೆ ಇರುತ್ತೆ. ಸೊ ಅದನ್ನು ನಾವು ಏನು ಮಾಡ್ತೀವಿ ಅಂತಂದರೆ, ಈ ಡರ್ಮಾ ರೋಲರ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಆವಾಗ ಯೂಸ್ ಮಾಡೋ ಸೀರಮ್ಮಲ್ಲಿ ನಮ್ಮ ಗೋವಿನ ಸಲೈವದಲ್ಲಿರುವಂಥ ಎಕ್ಸ್ಟ್ರಾಕ್ಟ್ನ ತೆಗೆದು ಮಾಡ್ತಾರೆ. ಹಿಂಸೆ ಕೊಡಲ್ಲ, ಅದನ್ನು ನ್ಯಾಚುರಲ್ ಆಗಿ ಅದನ್ನು ತೆಗೆದು ಅದನ್ನು ಮಾಡ್ತಾ ಇದ್ದಾರೆ. ಚೆನ್ನಾಗೇ ಸಾಕ್ತಾ ಇದ್ದಾರೆ. ಇಂಡಿಯಾದಲ್ಲಿ ಅದನ್ನು ಸಾಕ್ತಾ ಇಲ್ಲ, ಅಂದರೆ ಭಾರತದಲ್ಲಿ ಅದಕ್ಕೆ ಬೆಲೆ ಇಲ್ಲ, ಅಲ್ಲಿ ಅದಕ್ಕೆ ಬೆಲೆ ಕೊಟ್ಟು ಅದಕ್ಕೆ ನಾವು ಬೆಲೆ ತಂದು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ವಿಪರ್ಯಾಸ. ಸೊ ಡರ್ಮಾ ಟ್ರೀಟ್ಮೆಂಟ್ಗಳಲ್ಲೆಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಸಾಕಷ್ಟು ಗೋವಿನಿಂದನೇ ತೆಗೆದಿರ್ತಾರೆ. ಸೊ ಹಾಗಾಗಿ ಇದೆಲ್ಲ ನಮ್ಮ ಗೋಶಾಲೆಯಿಂದಾನೇ ಬರೋವಂಥದ್ದು. ಅದನ್ನು ನಾವು ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಳ್ಬೇಕು. ಮತ್ತು ಫೈನ್ ಲೈನ್ಸ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿ ಫೈನ್ ಲೈನ್ಸ್ ಆಗಿರಲಿ, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟಲ್ಲಿ ನಾವು ಅದನ್ನು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಅದ್ರ ಜೊತೆಗೆ ಫೇಸ್ ಪ್ಯಾಕ್ ಹಾಕೋಬೇಕಂದ್ರೆ ಮಿಲ್ಕ್ ಪೌಡರ್ ಫೇಸ್ ಪ್ಯಾಕ್ ಹಾಕೊಂಡ್ರೆ ಫಾಸ್ಟಾಗಿ ಫೈನ್ ಲೈನ್ಸ್ ರೆಡ್ಯೂಸ್ ಆಗುತ್ತೆ. ಇದ್ರ ಜೊತೆಗೆ ಒಂದು 5 ಥರದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೇಸ್ ಪ್ಯಾಕ್ಗಳನ್ನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಫೈನ್ ಲೈನ್ಸ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಮೊದಲನೇದಾಗಿ ನಾವು ಅಂದರೆ ಆಯಿಲಿ ಸ್ಕಿನ್ ಇದ್ದು ಫೈನ್ ಲೈನ್ ಇದೆ ಅಂತಂದರೆ, ಎನಿ ಕೈಂಡ್ ಆಫ್ ಮಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಮುಲ್ತಾನಿ ಮಿಟ್ಟಿ, ರೆಡ್ ಕ್ಲೇ, ಬ್ಲೂ ಕ್ಲೇ, ಡೆಡ್ ಸಿ ಅಂತ ಹೇಳ್ತೀವಿ, ಅದರಿಂದ ಕ್ಲೇ ತೆಗೆದಿರ್ತೀವಿ. ಅದರದ್ದು ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಿಂದ ಕೂಡ, ಅಂದರೆ 15 ದಿವಸಕ್ಕೆ ಒಂದ್ಸತಿ ಹಾಕ್ಕೊಳ್ಬೇಕು, ಆವಾಗ ಕೂಡ ಫೈನ್ ಲೈನ್ಸು ಕಡಿಮೆ ಆಗ್ತಾ ಬರುತ್ತೆ. ಪ್ರಿವೆನ್ಷನ್ಗೂ ಇದು ಹೆಲ್ಪ್ ಮಾಡ್ತಾ ಬರುತ್ತೆ. ಇದು ಬಿಟ್ಟು ಥರ್ಮೋ ಫೇಸ್ ಪ್ಯಾಕ್ ಅಂತ ಹೇಳ್ತೀವಿ, ಥರ್ಮೋ ಹರ್ಬ್ ಫೇಸ್ ಪ್ಯಾಕ್ ಅಂತ ಪಾರ್ಲರ್ಗಳಲ್ಲಿ ಹಾಕ್ತೀವಿ, ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯೂಸ್ ಮಾಡಿರ್ತೀವಿ ಇದರಲ್ಲಿ. ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದಾಗ ಡಬಲ್ ದ ರಿಸಲ್ಟ್ ಅಂತ ಹೇಳ್ತೀವಿ. ಅಂದರೆ ಇನ್ಸ್ಟೆಂಟಾಗಿ ವೈಟ್, ಟೈಟ್ ಆ್ಯಂಡ್ ಬ್ರೈಟ್ ಆಗಬೇಕಂತಂದರೆ ವೆರಿ ಸೇಫೆಸ್ಟ್ ವೇಯಲ್ಲಿ ನಾವು ಅದನ್ನು ಥರ್ಮೋ ಹರ್ಬ್ ಪ್ಯಾಕ್ ಅಂತ ಹಾಕ್ತೀವಿ. ಇಟ್ಸ್ ಅ ಟ್ರೀಟ್ಮೆಂಟ್. ಸೊ ಅದರಲ್ಲಿ ಡಿವೈನ್ ಥೆರಪಿ ಮಾಡಿ ಥರ್ಮೋ ಹರ್ಬ್ ಪ್ಯಾಕ್ ಹಾಕಿ ಅದಾದ ನಂತರ ಮಾಡೋದು ಒಂದಷ್ಟು ಪ್ರೋಸೆಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಯು ಕ್ಯಾನ್ ಫೀಲ್ ದ ವಿಸಿಬಲ್ ರಿಸಲ್ಟ್. ಅಂದರೆ ಕಂಪ್ಲೀಟಾಗಿ ಕೆಮಿಕಲ್ಸ್ನೇ ಯೂಸ್ ಮಾಡ್ದಿರಾ ಇದರಲ್ಲಿ ನಾವು ಅದನ್ನು ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ಕೊಡ್ಬೋದು.
ಸೊ ಇದೇ ಥರನೇ ಫೈನ್ ಲೈನ್ಸ್ನ ನಾವು ಲಿಫ್ಟ್ ಮಾಡ್ತಾ ಹೋಗಬೇಕು ಅಂತ ಅಂದ್ಕೊಳ್ಳಿ. ಬಾಳೆ ದಿಂಡು ಇರುತ್ತಲ್ಲ, ಬಾಳೆ ದಿಂಡನ್ನ ರಸನ ನಾವು ಮೊಸರಿನ ಜೊತೆ ಮಿಕ್ಸ್ ಮಾಡಿ, ಅದಕ್ಕೆ ಗಾಜ್ ಅಂತ ಸಿಗುತ್ತೆ, ಎಂಟಿ ಗಾಜ್ ಅಂತ ಸಿಗುತ್ತೆ, ಅದನ್ನು ನಾವು ಡಿಪ್ ಮಾಡಿ ಈ ಶೀಟ್ ಮಾಸ್ಕ್ ಅಂತ ಏನು ಸೋ ಕಾಲ್ಡ್ ಶೀಟ್ ಮಾಸ್ಕ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇದನ್ನು ಶೀಟ್ ಮಾಸ್ಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂಡ ನಮಗೆ ಈಸಿಯಾಗಿ ಫೈನ್ ಲೈನ್ಸ್ ಲಿಫ್ಟ್ ಆಗ್ತಾ ಬರುತ್ತೆ. ಎಲ್ಲೆಲ್ಲ ಇದೆ ಅಲ್ಲಿ ಮಾತ್ರ ಅಲ್ಲ, ಅದು ಮಾಸ್ಕೆ ಬರುತ್ತೆ, ಫುಲ್ ಫೇಸಿಗೆ ಮಾಸ್ಕ್ ಅಂತ ಬರುತ್ತೆ, ಅದನ್ನು ಹಾಗೆ ಶೀಟ್ ಡಿಪ್ ಮಾಡಿ ಹಾಕೊಂಡ್ಬಿಡೋದು. 20 ಮಿನಿಟ್ಸ್ ಬಿಟ್ಟು ನ್ಯೂಟ್ರಲ್ ಆಗಿರುವಾಗ ಅದರಲ್ಲಿ ಏನು ಮಿಕ್ಸ್ ಆಗಿರುವಂತದ್ದಲ್ಲ, ಪ್ಲೇನ್ ಸಿಗುತ್ತೆ, ಪ್ಲೇನ್ ಗಾಜ್ ಅಂತಾನೆ ಸಿಗುತ್ತೆ, ಅದನ್ನು ಯೂಸ್ ಮಾಡ್ತಾ ಬರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಇದು ಗಾಯಕ್ಕೆಲ್ಲ ಹಾಕೋ ಗಾಜ್ ಅದಲ್ಲ, ಅದು ಬ್ಯಾಂಡೇಜ್ ಕ್ಲಾತ್ ನೀವು ಹೇಳ್ತಾ ಇರೋದು. ಇದು ಗಾಜ್ ಅಂತಾನೆ ಸಿಗುತ್ತೆ. ಶೀಟ್ ಮಾಸ್ಕ್ ಅಂತ ಏನು ಹೇಳ್ತಾರೆ, ಅದಕ್ಕೆ ಕೆಮಿಕಲ್ ಓರಿಯೆಂಟೆಡ್ ಕೊಲಾಜನ್ ಎಲ್ಲ ಹಾಕಿರೋವಂಥದ್ದು ಶೀಟ್ ಮಾಸ್ಕ್ಗಳು ಸಿಗುತ್ತೆ. ಅದು ಬೇಡ, ನಾನು ಕೊಲಾಜನ್ನೇ ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ನಾವು ನ್ಯಾಚುರಲ್ ಆಗಿ ಕೊಲಾಜನನ್ನು ಈ ರೀತಿ ಬೂಸ್ಟ್ ಮಾಡ್ಕೊಳ್ಬೋದು. ಸೊ ಪ್ಲೇನ್ ಗಾಸ್ ಸಿಗುತ್ತೆ, ಆ ಪ್ಲೇನ್ ಗಾಸ್ನ ನಾವು ಇದರೊಳಗಡೆ ಡಿಪ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೈನ್ ಲೈನ್ಸ್ ಲಿಫ್ಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬಾದಾಮಿ ತುಂಬ ಒಳ್ಳೆಯದಂದರೆ ಬಾದಾಮಿನ ನೆನೆಸಿ ಸಿಪ್ಪೆ ಸಮೇತ ತೆಗೆದು ಅದನ್ನು ಫೈನ್ ಲೈನ್ಸ್ ಇರೋ ಏರಿಯಾದಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂಡ ಫಾಸ್ಟಾಗಿ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಮತ್ತು ವಿಚ್ ಇಸ್ ಎಡಿಬಲ್, ದಟ್ ಈಸ್ ಸೇಫ್ ಅಂತ ಹೇಳ್ತೀವಿ. ಯಾವ್ಯಾವುದೋ ಮಾರ್ಕೆಟಲ್ಲಿ ಸಿಗೋ ಎಲ್ಲ ಬಾದಾಮಿ ಎಣ್ಣೆ ಅಲ್ಲ, ಎಡಿಬಲ್ ಪ್ರಾಡಕ್ಟ್ಗಳು ಸಿಗುತ್ತೆ ಬಾದಾಮಿ ಎಣ್ಣೆಗಳು. ಸೊ ಅದನ್ನು ನಾವು ಸ್ವಲ್ಪ ಬಿಸಿ ಮಾಡಿ ರೌಂಡ್ ಆ್ಯಂಡ್ ಅಪ್ವರ್ಡ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂಡ ನಾವು ಇದನ್ನು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಆ್ಯಂಡ್ ಎಡಿಬಲ್ ವಿಟಮಿನ್ ಕ್ಯಾಪ್ಸೂಲ್ಸ್ ಸಿಗುತ್ತೆ, ವಿಟಮಿನ್ ಇ ಕ್ಯಾಪ್ಸೂಲ್ ಎಡಿಬಲ್ಲೇ ತೊಗೋಬೇಕು. ಯಾವುದೋ ಫ್ಯಾನ್ಸಿ ಎಲ್ಲ ಸಿಗುತ್ತೆ ಇವಾಗ, ಕಲರ್ ಎಲ್ಲ ಸಿಗುತ್ತಲ್ಲ, ಅದು ಯಾವುದೂ ಅಲ್ಲ, ಅದರಲ್ಲೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ ಇರುತ್ತೆ. ಸೊ ಎಡಿಬಲ್ ವಿಟಮಿನ್ ಇ ಕ್ಯಾಪ್ಸೂಲ್ನ ಪಂಚರ್ ಮಾಡಿ ಅದನ್ನು ಸ್ವಲ್ಪ ರೀಹೀಟ್ ಮಾಡಿಕೊಂಡು ಅಥವಾ ಕೈಯಲ್ಲೇ ಸ್ವಲ್ಪ ಬಿಸಿ ಮಾಡಿ ಅದನ್ನು ಆ ಏರಿಯಾಗೆ ಎಲ್ಲೆಲ್ಲಿ ಲೈನ್ಸ್ ಬರ್ತಾ ಇದೆಯೋ ಅದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಓವರ್ನೈಟ್ ಬಿಟ್ಟು ವಾಶ್ ಮಾಡೋದ್ರಿಂದ ಕೂಡ ಫೈನ್ ಲೈನ್ಸ್ನ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಹೀಗೆ ಯಾವ್ಯಾವುದೋ ಸೀರಮ್ಗಳಂತ ಖಂಡಿತ ವರ್ಕ್ ಆಗಲ್ಲ. ಇದು ಬಕ್ವಾಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ಕಾಸ್ಮೆಟಿಕ್ ಶಾಪಲ್ಲಿ ಸಿಗುವಂಥ ಸೀರಮ್ಗಳು ಫೈನ್ ಲೈನ್ಸ್ನ ರೆಡ್ಯೂಸ್ ಮಾಡೋದೇ ಇಲ್ಲ. ಆಯುರ್ವೇದಿಕಲಿ ಆಯಿಲ್ಸ್ಗಳು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ಗಳು ಮಾತ್ರನೇ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದಕ್ಕೆ ಶಿಫ್ಟ್ ಆಗಬೇಕು. ಫೈನ್ ಲೈನ್ಸ್ ಬರ್ತಿದೆ ಅಂದರೆ ಸಿಟ್ರಸ್ ಓರಿಯೆಂಟೆಡನ್ನು ರೆಡ್ಯೂಸ್ ಮಾಡ್ತಾ ಬರಬೇಕು. ಸೊ ಇದಿಷ್ಟನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಫೈನ್ ಲೈನ್ಸ್ ರೆಡ್ಯೂಸ್ ಮಾಡ್ಬೋದು. ಸೊ ಮುಖ್ಯವಾಗಿ ನಾನು ಎಲ್ಲ ರೀತಿಯ ಮನೆಯ ಮದ್ದುಗಳು ಇದಕ್ಕಿದೆ. ಹೌದು, ಅದೇ ಎಲ್ಲದಕ್ಕಿಂತ ಹೆಚ್ಚಾಗಿ ದೇಸಿ ಹಸುವನ್ನ ಹತ್ರ ಇಟ್ಕೊಳ್ಳಿ ಅನ್ನೋದು ತುಂಬಾ ಮುಖ್ಯ. ದಟ್ ಈಸ್ ಮೈ ಟೇಕ್ ಅವೇ ಫ್ರಮ್ ದಿಸ್ ಕಾನ್ವರ್ಸೇಷನ್. ಕರೆಕ್ಟ್. ಸೊ ಬೇರೆ ಏನಾದರೂ ವಿಚಾರಗಳು ಮಿಸ್ ಮಾಡಿದೀವಾ? ಬೇರೆ ಅಂತಂದ್ರೆ ಲಾಸ್ಟ್ಗೆ ಬ್ರೇಕಿಂಗ್ ನ್ಯೂಸ್, ಇನ್ಸ್ಟೆಂಟ್ ಆಗಿ ಫೈನ್ ಲೈನ್ಸ್ ಲಿಫ್ಟ್ ಮಾಡೋದಕ್ಕೆ ಬೊಟಾಕ್ಸ್ ಅಂತ ಟ್ರೀಟ್ಮೆಂಟ್ ಬಂದಿದೆ. ಇದನ್ನ ಪಾರ್ಲರ್ಗಳಲ್ಲೂ ಮಾಡ್ತಿದ್ದಾರೆ, ಅದು ಭಯಾನಕ ಟ್ರೀಟ್ಮೆಂಟ್. ಸೊ ಹಾಗೆ ಯಾರಿಗೂ ಅದನ್ನ ಇಂಜೆಕ್ಷನ್ ಮಾಡಿಕೊಂಡು ಫೈನ್ ಲೈನ್ಸ್ನ ಲಿಫ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕಂದರೆ ಒಂದು 20 days ತನಕ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಲೇಟರ್ ಆನ್ ತುಂಬ ಅಡ್ವರ್ಸ್ ಆ್ಯಕ್ಷನ್ಸ್ಗಳಾಗುತ್ತೆ. ಹಾಗಾಗಿ ಬೊಟಾಕ್ಸ್ ಟ್ರೀಟ್ಮೆಂಟ್ಗಳು ಡಾಕ್ಟರ್ ನಿಮಗೆ ಸಜೆಸ್ಟ್ ಮಾಡಿದರೆ, ಅದು ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ದಿರಾನೇ ಸಜೆಸ್ಟ್ ಮಾಡಿದರೆ ಮಾತ್ರ ತಗೊಳ್ಬೇಕು. ಅನ್ನೆಸೆಸರಿ ಪಾರ್ಲರ್ಗಳಲ್ಲಿ ಅಥವಾ ಹೆಲ್ತ್ ಕೇರ್ ಸೆಂಟರ್ಸ್ಗಳಲ್ಲಿ, ಇನ್ಫ್ಯಾಕ್ಟ್ ಕೆಲವು ಡರ್ಮಟಾಲಜಿಸ್ಟ್ಗಳು ಕೂಡ ಅಗತ್ಯ ಇಲ್ಲದೇ ಇರೋ ಬೊಟಾಕ್ಸ್ ಟ್ರೀಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ದಟ್ ಈಸ್ ನಾಟ್ ಎಟ್ ಆಲ್ ಸೇಫ್. ಸೊ ಹಾಗಾಗಿ ಅದನ್ನ ರಿಂಕಲ್ಗೋಸ್ಕರ ಅದನ್ನ ಮಾಡಿಸ್ಕೊಳ್ಳೋದಾದ್ರೆ ಅಮೃತವು ವಿಷ ಅಂತಾರೆ. ಇದು ವಿಷನೇ ಅತಿಯಾಗಿ ತಗೊಳ್ತಾ ಇದ್ದಾರೆ ಅಂತಂದ್ಮೇಲೆ ಇನ್ನೂ ಅಡ್ವರ್ಸ್ ಆಕ್ಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಚಾನಲ್ ಮೂಲಕ ನಾನು ಹೇಳೋದು ಇಷ್ಟಪಡ್ತೀನಿ, ಮನೇಲೇನೆ ಫೈನ್ ಲೈನ್ಸ್ನ ರೆಡ್ಯೂಸ್ ಮಾಡ್ತಾ ಬರ್ಬೋದು, ಯಾವ ಬೊಟಾಕ್ಸ್ ಟ್ರೀಟ್ಮೆಂಟ್ನೂ ಅಗತ್ಯ ಇಲ್ಲ. ಬ್ಯೂಟಿಫುಲ್, ಥ್ಯಾಂಕ್ ಯು. ಇಟ್ಸ್ ಅ ಪ್ಲೆಜರ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದ ಜೊತೆ ನಾವು ಮಾತಾಡೋಣ. ಈ ಸಂಚಿಕೆಯನ್ನ ಇಲ್ಲೇ ಮುಕ್ತಾಯಗೊಳಿಸೋಣ. ಥ್ಯಾಂಕ್ ಯು ಒನ್ಸ್ ಅಗೇನ್. ಇದು ಈ ಹೊತ್ತಿನ ಸೌಂದರ್ಯ ಜ್ಞಾನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ದೀಪಾ ನಾಗೇಶ್ ಅವರು ಇರ್ತಾರೆ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯ ನಿಮಗೆ ಒಂದೊಂದು ಹೊಸ ವಿಚಾರದ ಬಗ್ಗೆ ಮಾತುಕತೆಗಳು ಇದ್ದೇ ಇರ್ತವೆ ಅಂತ ಹೇಳ್ತಾ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.